ಹಲೋ ಫ್ರೆಂಡ್ಸ್, ಇವತ್ತಿನ ಸಂಕ್ರಾಂತಿ ಸ್ಪೆಷಲಲ್ಲಿ ನಾವು ಅಗಸಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅಗಸಿ, ಬೆಳ್ಳುಳ್ಳಿ, ಕಾಶ್ಮೀರಿ ಲಾಲ್ ಮಿರ್ಚ್, ಧನಿಯಾ, ಎಣ್ಣೆ, ರೆಡ್ ಚಿಲ್ಲಿ ಪೌಡರ್, ಬೆಲ್ಲ, ಉಪ್ಪು, ಕರಿಬೇವು, ಹುಣಸೆಕಾಯಿ, ಜೀರಿಗೆ ಮತ್ತು ಸ್ವಲ್ಪ ಹಲ್ದಿ. ಮಾಡುವ ವಿಧಾನ ಏನಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ನಾವು ಅಗಸಿಯನ್ನು ಹಾಕ್ಕೊಳ್ಳೋಣ. ಸಣ್ಣ ಉರಿ ಒಳಗೆ ನಾವಿದನ್ನು ಹುರ್ಕೊಳ್ಳೋಂಥ ಜೋರು ಇಟ್ಟರೂ ಕೂಡ ಏನಾಗ್ತದೆ, ಒಮ್ಮೆ ಎಲ್ಲ ಹೊತ್ತಿ ಹೋಗ್ತಾವೆ. ಅದಕ್ಕೆ ನಾವಿಲ್ಲಿ ಸಣ್ಣ ಉರಿ ಮೇಲೆ ನಾವಿದನ್ನು ಚಟಪಟ ಅನ್ನುವಂಗೆ ಹುರ್ಕೊಳ್ಳೋಣ. ಅದು ಚೆನ್ನಾಗಿ ಹುರಿದಿದೆ ಅಂತ ಕಂಡುಹಿಡಿಯೋದು ಹೇಗಂದರೆ ಹೀಗೆ ನೋಡಿ ಫ್ರೆಂಡ್ಸ್, ಈ ಥರ ಅದು ಸಿಡಿಯತ್ತಾ ಇದೆ. ಇದು ಕರೆಕ್ಟಾಗಿ ಇದನ್ನು ಚುಟುಪುಟ್ಟು ಮಾಡ್ತಂದರೆ ಇದು ಕರೆಕ್ಟಾಗಿ ಹುರಿದಿದೆ ಅಂತ ಅರ್ಥ. ಇವಾಗ ನಾವು ಇದಕ್ಕೆ ಕರಿಬೇವು, ಹುಣಸೆಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನ, ಅದರ ಜೊತೆನೇ ನಾವು ಹುರ್ಕೊಳ್ಳೋಣಂತೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ನಾವು ಆರಲಿಕ್ಕೆ ಇಡೋಣ. ಆರಿ ಆದಮೇಲೆ ಜಾರ್ಗೆ ಶಿಫ್ಟ್ ಮಾಡೋಣ. ಮಿಕ್ಸಿ ಜಾರಲ್ಲಿ ನಾವು ಆರಿ ಹೋಗಿರೋದ ಅಗಸಿನ ಹಾಕ್ಕೊಳ್ಳೋಣ ಅಂತ ಬನ್ನಿ. 1/2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರು, 1/4 ಟೀ ಸ್ಪೂನು ಧನಿಯಾ ಪೌಡರು, 1 ಟೀ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್, ಸ್ವಲ್ಪ ಬೆಲ್ಲ, 1 ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಹಲ್ದಿ, ರುಚಿಗೆ ತಕ್ಕಂಗೆ ಉಪ್ಪು. ಇವಾಗ ಇದನ್ನೆಲ್ಲ ಹಾಕಿ ನಾವು 1 ಟೇಬಲ್ ಸ್ಪೂನು ಎಣ್ಣೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಂತ ಬನ್ನಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಆಗಬೇಕು ಅಗಸಿ ಚಟ್ನಿಗೆ. ತುಂಬ ಚೆನ್ನಾಗಾಗಿದೆ. ಇವಾಗ ಇದನ್ನು ಪ್ಲೇಟಿಂಗ್ ಮಾಡ್ಕೊಳ್ಳೋಣಂತೆ ಬನ್ನಿ. ನೋಡಿ, ಅಗಸಿ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೀವು ಇದನ್ನು ಟ್ರೈ ಮಾಡಿ. ನಮ್ಮ ಚಾನಲ್ನ ನೀವು ಮೊದಲನೇ ಬಾರಿಗೆ ನೋಡ್ತಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು.